ಕೋದಂಡರಾಮ ದೇವಾಲಯದ 51ನೇ ವರ್ಷದ ಅದ್ದೂರಿ ಕಲಾಕೃತಿ ಮಂಟಪ ಪ್ರದರ್ಶನ ಇದೀಗ ನಡೆಯಲಿದೆ. ಶ್ರೀ ಕೋದಂಡರಾಮನ ಪಾದಾರವಿಂದ ಕಡೆಗೆ ನಮಿಸುತ್ತಾ ಬಲಮುರಿ ಶ್ರೀ ಮಹಾಗಣಪತಿಯನ್ನು ನೆನೆಯುತ್ತಾ ಪ್ರಾರಂಭಿಸೋಣ. ಬ್ರಹ್ಮಾಂಡದ ಹುಟ್ಟು ಮಾನವನ ಆಲೋಚನೆಗೆ ಮೀರಿದ ಅದ್ಭುತ. ಇದು ವೈಜ್ಞಾನಿಕ ಸತ್ಯವೇ ಆಗಿರಲಿ ಅಥವಾ ಪುರಾಣಗಳಲ್ಲಿ ವರ್ಣಿಸಿದ ಕಥೆಯೇ ಆಗಿರಲಿ, ಈ ಬಾರಿ ಶಿವಪುರಾಣದ 1, 6, 8ನೇ ಅಧ್ಯಾಯದಿಂದ ಆಯ್ದ ರುದ್ರ ಸ್ವರೂಪನಾದ ಕಾಲಭೈರವನಿಂದ ಬ್ರಹ್ಮನ ಗರ್ಭಭಂಗ ಎಂಬ ಕಥಾ ಸಾರಾಂಶವನ್ನು ಅಳವಡಿಸಿಕೊಳ್ಳಲಾಗಿದೆ. ಇದೀಗ ಶ್ರೀ ಕೋದಂಡರಾಮ ದೇವಾಲಯ, ಮಲ್ಲಿಕಾರ್ಜುನ ನಗರ, ಮಡಿಕೇರಿ ಇದರ 51ನೇ ವರ್ಷದ ಅದ್ದೂರಿಯ ದಸರಾ ಮಂಟಪದಲ್ಲಿ ಬ್ರಹ್ಮನ 5ನೇ ಶಿರಚ್ಛೇದನದ ಕಥೆ, ಅಹಂಕಾರ ವಿನಾಶಕ ಕಾಲಭೈರವನ ಕಥೆ, ಚುಂಚ ಕಂಚನ ಸಂಹಾರದ ಕಥೆ, ಅಧರ್ಮ ನೀಗಿಸಲು ಅಹಂಕಾರದ ಮದವನ್ನು ಅಡಗಿಸಿದ ಕಥೆ, ಇದೇ ಶ್ರೀ ಕ್ಷೇತ್ರ ಆದಿ ಚುಂಚನಗಿರಿಯ ಕಥೆ. ಇದೀಗ ನಿಮ್ಮ ಮುಂದೆ ಸಾದರಪಡಿಸುತ್ತಿದ್ದೇವೆ. ಸಮಸ್ತ ಸೃಷ್ಟಿಯ ಜೀವ ಜಲಚರಗಳ ಒಳಿತಿಗಾಗಿ ಸಪ್ತ ಋಷಿಗಳ ದೇವಾನುದೇವತೆಗಳ ಸಮ್ಮುಖದಲ್ಲಿ ಪ್ರಜಾಪತಿಯಾದ ದಕ್ಷ ಮಹಾರಾಜನು ಯಜ್ಞವನ್ನು ಆಯೋಜಿಸುತ್ತಾನೆ. ಯಜ್ಞಕ್ಕೆ ಆಗಮಿಸಿದ ಬ್ರಹ್ಮದೇವನು ತ್ರಿಮೂರ್ತಿಗಳಿಗೆ ಇರಿಸಿದ ಆಸನವನ್ನು ಕಂಡು ತಮ್ಮಲ್ಲಿ ಯಾರು ಶ್ರೇಷ್ಠರೆಂಬ ಪ್ರಶ್ನೆಯನ್ನು ಉಂಟು ಮಾಡುತ್ತಾನೆ. ಇದಕ್ಕೆ ಕಾಲವೇ ಉತ್ತರಿಸುತ್ತದೆ. ಕಾಲಾಯ ತಸ್ಮೈ ನಮಃ. ಬ್ರಹ್ಮದೇವನಿಗೆ ನಮೋ ನಮಃ. ಏನಿದು ಬ್ರಹ್ಮದೇವ, ನೀವು ಸಂತೃಪ್ತರಾಗಿ ಕಾಣುತ್ತಿಲ್ಲವಲ್ಲ? ಏನಾಯಿತು? ನಿಮ್ಮನ್ನು ಸತ್ಕರಿಸುವಲ್ಲಿ ನನ್ನಿಂದೇನಾದರೂ ಕೊರತೆ ಆಗಿದೆಯೇ? ಮಗನೇ ದಕ್ಷ, ಕೊರತೆ ನಿನ್ನ ಸತ್ಕಾರದಲ್ಲಿ ಅಲ್ಲ, ನೀನು ಇಲ್ಲಿ ಇರಿಸಿರುವ ಈ ಆಸನದಲ್ಲಿ. ಕ್ಷಮಿಸಿ ಪಿತಾಮಹ, ಅರ್ಥವಾಗುತ್ತಿಲ್ಲವಲ್ಲ. ಅರ್ಥವಾಗುವಂತೆ ತಿಳಿಸಿ ಹೇಳಿ. ಈ ಸಮಸ್ತ ಜಗತ್ತಿನ ಸೃಷ್ಟಿಕರ್ತ ಯಾರು ದಕ್ಷ? ಅದರಲ್ಲಿ ಏನು ಸಂದೇಹ ಪಿತಾಮಹ, ನೀವೇ. ಸೃಷ್ಟಿಕರ್ತನಾದ ನಾನು ಹರಿಹರನ ಸಮನಾಗಿ ಕೂರುವುದು ತರವಲ್ಲ. ಈ ಜಗತ್ತಿನಲ್ಲಿ ವಿಷ್ಣುವು ನನ್ನಿಂದಲೇ, ಶಿವನು ನನ್ನಿಂದಲೇ. ಆಗಲಿ ಪಿತಾಮಹ, ಈಗಲೇ ನಿಮ್ಮ ಆಸನವನ್ನು ಬದಲಿಸುವೆ. ನಿಲ್ಲು ಪ್ರಜಾಪತಿ ದಕ್ಷ, ನಾನೇ ಸೃಷ್ಟಿಕರ್ತ ಅಂದ ಮೇಲೆ ನನ್ನ ಆಸನವನ್ನು ನಾನೇ ರಚಿಸಿಕೊಳ್ಳುತ್ತೇನೆ. ನೋಡು ನನ್ನ ಈ ಭವ್ಯ ಆಸನವನ್ನು. ದಕ್ಷ, ಈಗ ಆರಂಭಿಸು ನಿನ್ನ ಯಜ್ಞವನ್ನು. ನಾರಾಯಣ ನಾರಾಯಣ. ಕ್ಷಮೆ ಇರಲಿ ಪ್ರಜಾಪತಿ ದಕ್ಷ. ನಿಮ್ಮ ಈ ಯಜ್ಞ ತ್ರಿಮೂರ್ತಿಗಳ ಉಪಸ್ಥಿತಿ ಇಲ್ಲದೆ ಪರಿಪೂರ್ಣಗೊಳ್ಳುವುದೇ. ಹರಿಹರರ ಆಗಮನಕ್ಕೆ ನಿರೀಕ್ಷಿಸುವುದೇ ಲೇಸು. ನಾರದ ಮುನಿಗಳೇ, ನೀವು ವಿಷ್ಣುವಿನ ಭಕ್ತರಾಗಿರಬಹುದು. ಸೃಷ್ಟಿಯ ಮೂಲ ನಾನೇ ಅಂದ ಮೇಲೆ ಆದಿ ಕಾರಣನೂ ನಾನೇ. ಆರಂಭಿಸು ನಿನ್ನ ಯಜ್ಞವನ್ನು. ನಮೋ ನಮಃ ಶ್ರೀಮನ್ನಾರಾಯಣ. ಈ ಯಾಗಕ್ಕೆ ನಿಮಗೆ ಸ್ವಾಗತ. ಪ್ರಜಾಪತಿ ದಕ್ಷ, ಪರಮೇಶ್ವರನಿಲ್ಲದ ಈ ಯಜ್ಞಕ್ಕೆ ಸಮರ್ಪಕ ಶಕ್ತಿ ಬರುತ್ತಿಲ್ಲ. ಈ ಬ್ರಹ್ಮಾಂಡದ ಸೃಷ್ಟಿ ಬ್ರಹ್ಮನಿಂದಲೇ ಎಂದ ಮೇಲೆ ಇದರ ಒಳಿತಿಗಾಗಿ ಆಗುತ್ತಿರುವ ಯಜ್ಞದಲ್ಲಿ ನಿಮ್ಮಿಬ್ಬರ ಉಪಸ್ಥಿತಿ ವ್ಯರ್ಥ. ಬ್ರಹ್ಮದೇವ, ನಿಮ್ಮ ಜನನ ನನ್ನ ನಾಭಿ ಕಮಲದಿಂದಲ್ಲವೇ? ನಾನು ಯುಗ ಯುಗಾಂತರಗಳ ಸಂರಕ್ಷಕ, ನಿಮ್ಮ
ನನ್ನ ಅಸ್ತಿತ್ವದ ಪ್ರಶ್ನೆಯಲ್ಲ. ಈ ಬೆಳಕಿನ ಆದಿ ಹಾಗೂ ಅಂತ್ಯವನ್ನು ತಿಳಿದವರೇ ಶ್ರೇಷ್ಠರು. ಹಾಗೆಯೇ ನಾನು ಯಾರೆಂದು ತಿಳಿಯುತ್ತದೆ. ಆಗ ನಾನು ಈಗಲೇ ಅಂತ್ಯವನ್ನು ತಲುಪಿ ತಿಳಿದು ಬರುವೆ. ಓ ಅಗ್ನಿ ಸ್ವರೂಪವೇ, ನಾನು ಪಾತಾಳ ತಲುಪಿದರೂ ಮೂಲವೇ ಕಾಣಿಸುತ್ತಿಲ್ಲವಲ್ಲ. ನಾನು ಶರಣಾಗುತ್ತೇನೆ. ನೀನೇ ಅನಂತ. ನನಗೆಲ್ಲ ತಿಳಿದಿದೆ. ಆದಿಯೂ ನನ್ನದೇ, ಅಂತ್ಯವೂ ನನ್ನದೇ. ಅಯ್ಯೋ ವಿಷ್ಣು, ನಾನು ಕಂಡೆ ಇದರ ಆದಿಯನ್ನು. ಈ ಕೇದಿಕೆ ಪುಷ್ಪವೇ ಅದರ ಸಾಕ್ಷಿ. ಹೌದು, ನಾನು ಅಗ್ನಿ ಸ್ತಂಭದ ಮೇಲೆ ಅಲಂಕರಿಸಿದೆ. ಬ್ರಹ್ಮನ ಸಾಕ್ಷಿಯಾಗಿ ಬಂದಿದ್ದೇನೆ. ನಿಲ್ಲಿಸು ನಿನ್ನ ಈ ಅಸತ್ಯದ ಮಾತುಗಳನ್ನು. ಏನೆಂದೆ? ಅಸತ್ಯವೇ. ಈ ಬ್ರಹ್ಮಾಂಡದ ಸೃಷ್ಟಿಕರ್ತನೇ ನಾನು. ಬ್ರಹ್ಮದೇವ, ನಿಲ್ಲಿಸು ನಿನ್ನ ಈ ದರ್ಪದ ಮಾತುಗಳನ್ನು. ಶರಣು ಮಹಾದೇವ, ಶರಣು. ಇದು ಬ್ರಹ್ಮದೇವನ 5ನೇ ಶಿರದ ಅಹಂಕಾರದ ಮಾತು. ಹೌದು, 5 ಶಿರವನ್ನು ಹೊಂದಿರುವ ನಾನೇ ಶ್ರೇಷ್ಠನು. ನಾನು ಕೂಡ ಅಮರನೇ. ಬ್ರಹ್ಮದೇವ, ಈ ಸೃಷ್ಟಿಯ ಲಯಕರ್ತನಾದ ನಾನು ನಿಮ್ಮಲ್ಲಿರುವ ಅಹಂಕಾರದ ಅಜ್ಞಾನವನ್ನು ಮುರಿಯಲು ಬಂದಿರುವೆ. ಭೈರವ, ಭೈರವ, ಕಾಲ ಭೈರವ. ಪರಮೇಶ್ವರ, ನನ್ನನ್ನು ಸೃಷ್ಟಿಸಿದ ಕಾರಣವೇನು ಮಹಾದೇವ? ಹೇಳು. ಸಪ್ತ ಸಾಗರವನ್ನು ಗಡಗಡನೆ ನಡುಗಿಸಬೇಕೆ? ಸೂರ್ಯ ಚಂದ್ರರ ದಿಕ್ಕು ತಪ್ಪಿಸಬೇಕೆ? ಅಪ್ಪಣೆ ನೀಡು ತಂದೆ, ಏನು ಮಾಡಬೇಕೆಂದು? ನೀನು ಎಷ್ಟೇ ಉಗ್ರ ರೂಪದಾಗಿದ್ದರೂ ನನ್ನ 5ನೇ ಶಿರದಿಂದ ಹರಿಯುತ್ತಿರುವ ಜ್ಞಾನವನ್ನು ಮೀರಿಸಲಾಗದು. ಕಾಲಭೈರವ, ಸರ್ಪ ತುಂಬಿರುವ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿ ಅವನ ದುರಹಂಕಾರವನ್ನು ಸವಾಲು. ಮಹಾದೇವ, ಮಹಾದೇವ, ಕ್ಷಮಿಸು, ಕ್ಷಮಿಸು ನನ್ನನ್ನು. ನಾನು ಶೂನ್ಯನಾದೆ. ನನ್ನ ಅಹಂಕಾರವೇ ನನಗೆ ದಂಡನೆ ಕೊಟ್ಟಿತು. ಶಿವನೇ, ನೀನೇ ಪರಮ ಶ್ರೇಷ್ಠ. ನೀನೇ ಕಾಲ, ಕಾಲ, ಕಾಲ. ನಿನ್ನ ಅಹಂಕಾರವೇ ನಿನ್ನ ಶತ್ರು. ಆ ದರ್ಪವೇ ನಿನ್ನ ಶಿರಸ್ಸನ್ನು ನುಂಗಿತು. ಬ್ರಹ್ಮಾಂಡದಲ್ಲಿ
ಲೋಕದಲ್ಲಿ ನಿನ್ನ ಮಂದಿರವು ಅಪರೂಪ, ನಿನ್ನ ಆರಾಧನೆ ಇನ್ನೂ ಕ್ಷೀಣಿಸುವುದು. ಇದೇ ನನ್ನ ಶಾಪ ನಿನಗೆ. ಓ ನಾರಾಯಣ, ಈ ಲೋಕವನ್ನು ನೀನು ಪಾಲಿಸುತ್ತೀಯ. ನಿನ್ನ ಆರಾಧನೆ ಯುಗ ಯುಗಾಂತರಗಳಲ್ಲೂ ಬೆಳಗುತ್ತಲೇ ಇರುವುದು. ಓಂ ನಮೋ ನಾರಾಯಣಾಯ ಎನ್ನುವುದು ಶಾಶ್ವತ ಮಂತ್ರವಾಗುವುದು. ಕಾಲಭೈರವ, ನಿನ್ನ ಕೈಯಲ್ಲಿರುವುದು ಬ್ರಹ್ಮನ 5ನೇ ಶಿರ. ಬ್ರಹ್ಮ ಹತ್ಯಾ ದೋಷವಿದೆ. ಕಾಲವೇ ನಿನಗೆ ಉತ್ತರಿಸಲಿದೆ. ನಿನಗೆ ಶುಭವಾಗಲಿ. ಹೌದೇನು ಕಂದ ಚುಂಚ? ನಾನು ರುದ್ರಾಕ್ಷನು, ಭದ್ರಾಕ್ಷನು, ಬಾಲಾಕ್ಷನು, ಭಯವಿಲ್ಲದವನು, ಎಲ್ಲೇ ಇಲ್ಲದವನು. ನಿನ್ನ ಈ ಆರ್ಭಟಕ್ಕೆ ಹೆದರುವಂಥವನು ನಾನಲ್ಲ. ನನ್ನನ್ನು ಶಿವನಾಮ ಜಪಿಸಲು ಬಿಡು. ಎಲ್ಲ ಯೋಗಿ ದೇವತೆಗಳೇ ಈ ಚುಂಚನ ಮುಂದೆ ಬರಲು ಹೆದರುವರು. ಅಂತಹದರಲ್ಲಿ ಶಿವನಾಮವೇ. ಬರ ಹೇಳು ಆ ನಿನ್ನ ಶಿವನನ್ನು. ಹೀರಿ ಬಿಡುವೆ ಅವನ ರಕ್ತವನ್ನು. ದುಷ್ಟ ಚುಂಚ, ನನ್ನನ್ನು ಕೆಣಕಿ ನಿನ್ನ ಅಂತ್ಯಕ್ಕೆ ನೀನೇ ಹೊಣೆಯಾಗಬೇಕು.
ಶಿವನ ಉಗ್ರ ಸ್ವರೂಪವಂತೆ. ಅವರು ಯಾರಾದರೇನು? ಓ ಭೀಕರ ಸ್ವರೂಪಿಯೇ, ನಮ್ಮ ಕೈಯಿಂದಲೇ ನಿನ್ನ ಅಂಚ. ಅಣ್ಣ, ನೀನು ಅತ್ತ ಕಡೆಯಿಂದ ಸಿಂಹದಂತೆ ಬಾ. ಅಮ್ಮ, ನೀನು ಇತ್ತ ಕಡೆಯಿಂದ ಹುಲಿಯಂತೆ ಬಾ. ಭೈರವ, ನೀನು ಒಬ್ಬನೇ. ನಾವು ಇಬ್ಬರು. ನಿನ್ನೆ ನಿನ್ನ ಅಂತ್ಯ ಖಚಿತ. ಚುಂಚ ಕುಂಚ, ಎರಡು ಮೃಗಗಳು ಒಂದೇ ಗುಹೆಯಿಂದ ಹೊರಬಂದಿದ್ದೀರಾ? ಇದಾ ನೋಡು ನಿಮ್ಮ ಸಂಹಾರ. ನಾನೇ ಪರಮ, ನಾನೇ ರೌದ್ರ, ನಾನೇ ಅಂತಹ ಬಲಶಾಲಿಯಾದ ನನ್ನ ತಮ್ಮನನ್ನೇ ಅಂತ್ಯಗೊಳಿಸಿದ್ದೀಯ ಕಟುಕನೇ. ಈಗಲೇ ನನ್ನ ಕೊಂಬಿನಿಂದ ತಿವಿದು ನಿನ್ನ ಅಂತ್ಯಗೊಳಿಸುವೆ. ಶರಣಾದೆ ತಂದೆ, ಶರಣಾದೆ. ನನ್ನ ತಪ್ಪು ಅರಿವಾಯಿತು. ನೀನು ಯಾರೆಂದು ತಿಳಿಯಿತು. ಕ್ಷಮಿಸು ರುದ್ರನೇ, ಕ್ಷಮಿಸು. ಚುಂಚ, ಇದರಲ್ಲಿ ನಿನ್ನ ಅಪರಾಧವೇನಿಲ್ಲ. ಅಹಂಕಾರವಾಗಲಿ, ಪಾಪ ಕಾರ್ಯಗಳಾಗಲಿ, ಅಪಕಾರವಾಗಲಿ ಯಾವತ್ತಿಗೂ ಮಾಡಬಾರದು. ಆ ವಿಧಿಯು ನನ್ನನ್ನು ಕೂಡ ಬಿಡಲಿಲ್ಲ. ಚಿಂತಿಸದಿರು ಭೈರವ. ನಿನ್ನ ಕೈಯಲ್ಲಿರುವ ಬ್ರಹ್ಮದೇವನ ಶಿರವನ್ನು ನಾನೇ ಶ್ವಾನ ರೂಪ ತಾಳಿ ಮುಕ್ತಿಗೊಳಿಸುವೆ. ಓಹ್, ಈ ರಾಕ್ಷಸ ನಾಯಿ ನನ್ನ ಶಿರವನ್ನು ಸೋಕಿದರೆ ಮೈಲಿಗೆಯಾಗುವ. ಇದಕ್ಕೆ ವಿಧಿಯೇ ಪರಿಹಾರ. ಮೆಚ್ಚಿದೆ ಚುಂಚ, ನಿನ್ನ ಒಳಿತಿಗೆ. ಬ್ರಹ್ಮಹತ್ಯ ದೋಷದಿಂದ ನನ್ನನ್ನು ಪಾರು ಮಾಡಿದೆ. ನಿನಗೆ ಬೇಕಾದ ವರವನ್ನು ಕೇಳು ಚುಂಚ. ದೇವ, ಧನ್ಯನಾದೆ. ಈ ಪುಣ್ಯ ಸ್ಥಳವನ್ನು ಆದಿಚುಂಚನಗಿರಿಯಾಗಿ ಪ್ರಸಿದ್ಧಿಸಿ ನೀನು ಇಲ್ಲೇ ನೆಲೆಸಿ ಬರುವ ಭಕ್ತರನ್ನು ಸಾಕಾರಗೊಳಿಸು ತಂದೆ. ಅದೇ ರೀತಿ ನನ್ನ ಶ್ವಾನ ರೂಪವನ್ನು ಆಶೀರ್ವದಿಸಿ ನನ್ನನ್ನು ಸದಾ ನಿನ್ನ ವಾಹನವಾಗಿರುವಂತೆ ವರವನ್ನು ನೀಡಿ ಹರಸು ತಂದೆ. ತಥಾಸ್ತು. Thank you.
ಹಾಕಿದ